ಯೆನೆಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ಅಂಗಸಂಸ್ಥೆಯಾದ ಯೆನೆಪೋಯ ಮೆಡಿಕಲ್ ಕಾಲೇಜಿನಲ್ಲಿ ಹೊಸದಾಗಿ ವೈದ್ಯಕೀಯ ಕಾಲೇಜಿಗೆ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳಿಗೆ ವೈಟ್ ಕೋಟ್ ಸಮಾರಂಭವು ದೇರಳಕಟ್ಟೆ ಕ್ಯಾಂಪಸ್ನ ಎಂಡ್ಯೂರೆನ್ಸ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಯೆನೆಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ಕುಲಪತಿ ಡಾಕ್ಟರ್ ಯೆನೆಪೋಯ ಅಬ್ದುಲ್ಲಾ ಕುಂಞಿ ಮಾತನಾಡಿ, ವೈಟ್ ಕೋಟ್ ಅನ್ನುವುದು ಶುದ್ಧತೆ, ಕರುಣೆ ಮತ್ತು ಮಾನವ ಸೇವೆಯ ಬದ್ಧತೆಯ ಸಂಕೇತವಾಗಿದೆ ಎಂದು ಹೇಳಿದರು. This is a milestone event in the lives of our young medical aspirants and I am happy to be a part of it. My dear student, today as you don the white coat for the first time, you are not merely wearing uniform. The white coat is a symbol of purity, compassion and commitment to the service of humanity. It marks your formal entry into the noble profession of medicine, a profession that demands not only intelligence but also emotional resilience, ethical integrity and lifelong dedication to learning. This ceremony is a promise you make to yourself, your patients, your society at large. It is a moment that will echo throughout your career. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯೆನೆಪೋಯ ಪರಿಗಣಿಸಲ್ಪಟ್ಟ ಉಪಕುಲಪತಿ ಡಾಕ್ಟರ್ ಎಂ ವಿಜಯ್ ಕುಮಾರ್ ಮಾತನಾಡಿ, ಶಿಕ್ಷಣವು ಕೇವಲ ಪದವಿ ಪಡೆಯುವುದಕ್ಕೆ ಮಾತ್ರವಲ್ಲ, ಒಳ್ಳೆಯ ನಾಗರಿಕರಾಗುವುದಕ್ಕೂ ಸಹಾಯಕವಾಗಬೇಕು. ಪ್ರಸ್ತುತ 15,000 ವಿದ್ಯಾರ್ಥಿಗಳು ಹಾಗೂ 1,000ಕ್ಕೂ ಹೆಚ್ಚು ಬೋಧಕ ವೃಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. White coat ceremony function of Yenepoya Medical College, and I thank the organizers for inviting me to be a part of this program. I have been a teacher now for about 45 years. One thing I learned is not to talk more to the students when they are in a different mode, a different mood. Meaning, you are today come here to learn, not to learn. Today you are here excited to don the white coat. And that background, if I start talking the way I may talk, will be boring for you. Will it be boring? Yes, no. Will it be boring? Not boring. Again, you'll have to say yes or no. I won't come to your office. You should learn to listen and interact. If you are going to be like this when somebody teaches you taking a class, that means I will think as a professor, you are not listening to me. Instead, you are physically present, mentally not. ಯೆನೆಪೋಯ 2012ರ ಎಂಬಿಬಿಎಸ್ ಬ್ಯಾಚ್ನ ಹಳೆ ವಿದ್ಯಾರ್ಥಿ ಹಾಗೂ ಜನಪ್ರಿಯ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮೊಹಮ್ಮದ್ ನುಹ್ಮಾನ್ ತಮ್ಮ ಅನುಭವವನ್ನು ಹಂಚಿಕೊಂಡರು. ಯೆನೆಪೋಯ ನನ್ನ 2ನೇ ಮನೆ. ಈ ಸ್ಥಳವು ಪೋಷಕರ ಮತ್ತು ಶಿಕ್ಷಕರ ಕನಸು ನನಸಾಗುವ ವೇದಿಕೆ. ವಿದ್ಯಾರ್ಥಿಗಳಿಗೆ ವೈಟ್ ಕೋಟ್ ಗೌರವವಲ್ಲ, ಅದು ಹೊಣೆಗಾರಿಕೆಯ ಸಂಕೇತ. ವೈದ್ಯಕೀಯವು ಸಮಯ ಪಾಲನೆ, ಶಿಸ್ತು ಮತ್ತು ಕರುಣೆಯನ್ನು ಕಲಿಸುತ್ತದೆ ಎಂದು ನೆನಪಿಸಿದರು. ಶಿಕ್ಷಕರಿಗೂ ರೋಗಿಗಳಿಗೂ ಗೌರವ ತೋರಬೇಕು ಮತ್ತು ಸದಾ ಕುತೂಹಲ, ಮಮತೆ ಮತ್ತು ವಿನಯದಿಂದ ಇರಬೇಕು ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಕುಲಪತಿ ಡಾಕ್ಟರ್ ಬಿಎಚ್ ಶ್ರೀಪತಿ ರಾವ್, ರಿಜಿಸ್ಟ್ರಾರ್ ಹಾಗೂ ಪ್ರೊಫೆಸರ್ ಉಪಕುಲಪತಿ ಡಾಕ್ಟರ್ ಕೆಎಸ್ ಗಂಗಾಧರ ಸೋಮಯಾಜಿ, ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಎಂಎಸ್ ಮೂಸಬ್ಬ, ಪರೀಕ್ಷಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬಿಟಿ ನಂದೀಶ್, ಅಕಾಡೆಮಿಕ್ ಡೀನ್ ಡಾಕ್ಟರ್ ಅಶ್ವಿನಿ ದತ್ ಹಾಗೂ ವಿದ್ಯಾರ್ಥಿ ವ್ಯವಹಾರಗಳ ಡೀನ್ ಡಾಕ್ಟರ್ ಮಾಜಿ ಜೋಸ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.